ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಾರ್ಡ್ ಅಂತ ಅವಾರ್ಡ್, ಇವನಿಗೆ ಮಾತ್ರ ಅವಾರ್ಡು, ನಮಗೆ ಬಿಸ್ಕೆಟ್. ಇವನ್ ಕಾಲ್ ಕಡೆ ಇವನ್ ಹಾಕೋ ಬಿಸ್ಕೆಟ್ ತಿನ್ಕೊಂಡು ನಾಯಿಗಳ ತರ ಬಿದ್ದಿರ್ಬೇಕು ನಾವು. ಜೀವನ ಪೂರ್ತಿ ಬರೀ ಇದಾಯ್ತು. ಭಿಕ್ಷುಕರು ಕಣೋ ಜೇಡಿ, ನೀವುಗಳೆಲ್ಲ ಭಿಕ್ಷುಕರು. ಅಂತಿಂತ ಭಿಕ್ಷುಕರಲ್ಲಪ್ಪ, ರಾಯಲ್ ರಾಯಲ್ ಮನೆಯಲ್ಲಿ ಹುಟ್ಟಿರೋ ರಾಯಲ್ ಭಿಕ್ಷುಕರು ನೀವುಗಳೆಲ್ಲ. ಸರಿ ಕಾಗದ ಬಾವಂಗೆ ಅವಾರ್ಡ್ ಬಂತಂತೆ, ವಿಷಯ ಗೊತ್ತಾಯ್ತಾ? ಅದೇ ವಿಚಾರವಾಗಿ ನಾನು ಇಲ್ಲಿ ಉರ್ಕೊಂಡು ಕೂತಿದ್ರೆ ತುಪ್ಪ ಸೂರ್ಯಕ್ಕೆ ಬಂದಿ ಇವಳು ಬರ್ ರೀ. ಕಾಪಿ ಹೆಂಗೈತೆ? ಅದು ಹೊಸಿ ಸಕ್ಕರೆ ಕಮ್ಮಿ ಹಾಕ್ಬಿಟ್ಟಿವ್ನಿ. ಚಂದಾಗೈತಾ? ಎಷ್ಟೇ ಆಗ್ಲಿ ನೀನ್ ಮಾಡಿರೋ ಕಾಫಿ ಅಲ್ಲೊಮ್ಮಲ್ಲಿ ಗಂಡಂಗೋಸ್ಕರ ತುಂಬಾ ಪ್ರೀತಿಯಿಂದ ಮಾಡಿರ್ತೀಯಲ್ಲ, ಚೆನ್ನಾಗಿ. ಅಯ್ಯ, ಪೇಪರ್ ಯಾಕೆ ಹಂಗೆಸ್ತೀವ್ರಿ? ಅದು ಇವತ್ತಿನ ಪೇಪರಾ? ಓ, ಅಯ್ಯೋ ದಡ್ಡ, ನಾನು ಡೇಟೇ ನೋಡ್ಲಿಲ್ಲ. ಅದು ಹಳೆ ಪೇಪರ್ ಅನ್ಕೊಂಡು ಎಸ್ಬಿಟ್ಟೆ. ಹಲೋ, ಹೇಳಿ. ಓ, ಆ ಮಲ್ಲಿ ನಿಮ್ ಪಕ್ಕದಲ್ಲಿದ್ದಾಳಾ? ಹಾ, ಹೌದೌದೌದು, ಹೇಳಿ. ಬೆಳಗ್ಗೆನೆ ಬಂದ್ಬಿಡ್ತೀನಿ ಅಂತ ಹೋದ್ರಿ, ಇನ್ನೂ ಬಂದಿಲ್ಲ. ಎಷ್ಟೊತ್ತಿಗೆ ಬರ್ತೀರಾ? ಅದು ಇನ್ನೇನು ಹೊಡ್ತೀನಿ ಸ್ವಲ್ಪ ಹೊತ್ತರಲ್ಲಿ. ಮನೇಲಿ ಕಾಫಿ ಕುಡಿತಾ ಇದ್ದೆ, ಕುಡಿದ್ಬಿಟ್ಟು ಹೊಡ್ತೀನಿ. ಎಲ್ಲ ಸುಳ್ಳು. ನಿಮ್ಗೆ ನನ್ಗಿಂತ ಅವಳೇ ಮುಖ್ಯ ಅಲ್ವಾ? ಇಲ್ಲ, ಅದು ಹೆಡ್ ಆಫೀಸ್ ಆಗ್ಲಿ ಬ್ರಾಂಚ್ ಆಫೀಸ್ ಆಗ್ಲಿ ಎರಡು ಮುಖ್ಯನೇ ನಮ್ಗೆ. ನಮ್ಮ ಯಾವುದಕ್ಕೂ ಭೇದ ಭಾವ ಮಾಡೋದಿಲ್ಲ. ಎಲ್ಲೇ ಆಗ್ಲಿ ಮಾಡೋದು ಅದೇ ಕೆಲಸ ಅಲ್ವಾ? ಹಾಗಾಗಿ ನೀವು ಮೀಟಿಂಗ್ ಏನೇನು ಬೇಕೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ನಾನು ಆದಷ್ಟು ಬೇಗ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ? ಸರಿ ಸರಿ, ಬನ್ನಿ. ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಕಾಯ್ತಾರಿ ಬಂತ ರೀ. ಪ್ರಪಂಚದಾಗೆ ಎಂತೆಂತ ಗಂಡಂದಿರ್ತಾರೆ ಅಲ್ವಾ? ಇರ್ತಾರೆ ಅಲ್ಲ, ಯಾಕೆ ಏನಾಯ್ತು? ಅದು ಹೆಂಡತಿ ಗಂಡನ್ ತಲೆ ಮೇಲೆ ಕಲ್ಲು ಹಾಕಿ ಸಾಯಿಸ್ಬಿಟ್ಲಂತೆ. ನಿಂಗೆ ಗೊತ್ತು ಮಲ್ಲಿ? ಎಲ್ಲಿ ನೋಡ್ತಾ ಇದನ್ನ? ಒಂದು ಫೋನಾಗೆ ವಿಡಿಯೋ ನೋಡ್ತಾ ಇದ್ದೆ. ಗಂಡ ಮೋಸ ಮಾಡಿದಾನೆ ಅಂತ ಗಂಡ ಮಲ್ಗಿರ್ಬೇಕಾದ್ರೆ ಹೆಂಡತಿ ಅವನ್ ತಲೆ ಮೇಲೆ ಕಲ್ಲು ಹಾಕಿ ಸಾಯಿಸ್ಬಿಟ್ಟಿದ್ದಾಳೆ. ತಲೆ ಪಚ್ಚಡಿ. ಈ ಆಯುಧ ಪೂಜೆಯಲ್ಲಿ ಕುಂಬಳಕಾಯಿ ಹೊಡೆದಾಗ ಪೀಸ್ ಪೀಸ್ ಆಗತ್ತಲ್ಲ, ಆ ರೀತಿ ಅವನ್ ತಲೆ ಮೆಡ್ಲೆಲ್ಲ ಆಚೆ ಬಂದಿತ್ತಂತೆ ರೀ. ರಕ್ತದ ಕೋಡಿನೇ ಹರಿದಿತ್ತಂತೆ. ಏನ್ ಮಲ್ಲಿ ನೀನು ಬೆಳಗ್ಗೆ ಮೆದ್ಲು ರಕ್ತ ಅನ್ಕೊಂಡು? ಏನೇ ಆಗ್ಲಿ, ಹೆಂಡತಿರು ಆ ಮಟ್ಟಕ್ಕೆಲ್ಲ ಇಳಿಬಾರ್ದು ಮಲ್ಲಿ, ಒಳ್ಳೇದಲ್ಲ. ನೀವ್ ಹೇಳೋದು ಸರಿಯೇ, ಆದ್ರೆ ಗಂಡ ಅಂತ ಅನ್ಸ್ಕೊಂಡವನು ಹಿಂಗೆಲ್ಲ ಮಾಡೋದು ಸರಿಯಾ? ಅವನ್ ಬೇಲಿ ಹಾರಿದಕ್ಕೆ ತಾನೇ ಹೆಂಡತಿ ಆದವಳು ಕಾನೂನನ್ನ ಕೈಯಲ್ಲಿ ತಗೊಂಡಿದ್ದು. ಬುಡಿ, ನಮ್ಗ್ಯಾಕೆ ಬೇರೆಯವ್ರ ಮನೆಯವ್ರ ಸುದ್ದಿ? ಆದ್ರೆ ನನ್ ಗಂಡ ಅಂತವನಲ್ಲ, ನನಗೆ ಅದೇ ಸಮಾಧಾನ. ನೀವು ನನಗೆ ಶಾನೆ ಪ್ರೀತಿ ತೋರಿಸ್ತೀರಾ, ಶಾನೆ ಚೆನ್ನಾಗಿ ನೋಡ್ಕೊಳ್ತೀರಾ. ನಾನೇ ಅದೃಷ್ಟವಂತೆ. ನಾನು ಅಷ್ಟೇ ಮಲ್ಲಿ, ನೀನಂತೊಳ್ಳೆ ಹೆಂಡತಿ ಆಗಿ ಪಡೆದಕ್ಕೆ ತುಂಬಾನೇ ಅದೃಷ್ಟ ಮಾಡಿದ್ದೆ. ಅಂತಿಂತ ಅದೃಷ್ಟ ಅಲ್ಲ, ಟನ್ಗಟ್ಲೆ ಅದೃಷ್ಟ ಮಾಡಿ. ಈಗ ತಾನೇ ಫೋನ್ ಬಂದಿತ್ತಲ್ಲ ಆಫೀಸಿಗೆ, ಲೇಟ್ ಆಯ್ತು, ನಾನು ರೆಡಿಯಾಗಿ ಹೊರಡ್ತೀನಿ. ನನಗೆ ಗೊತ್ತು ರೀ ನೀವೆಲ್ಲಿ ಹೋಯ್ತಿದ್ದೀರಾ ಅಂತ. ಮನೆಯವರಿಗೆ ನೋವು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲನೂ ತಡ್ಕೊಂಡಿವ್ನಿ. ಇಲ್ಲ ಅಂದಿದ್ರೆ ಕತೆನೇ ಬೇರೆ ಆಗಿರೋದು. ಸಂಬಂಧ ನನ್ನ ಕೈ ಕಟ್ತೈತೆ, ಆದರೆ ನನ್ನ ಸಹನೆ ಕಟ್ಟೆ ಯಾವತ್ತು ಹೊಡಿಯೋತ್ತೋ ಗೊತ್ತಿಲ್ಲ. ಹೊಡೆದ ದಿನ ಪ್ರಳಯ ಆಗೋದಂತೂ ಖಂಡಿತ. ಯಾಕಪ್ಪ, ಏನು ಇಷ್ಟೊಂದು ಅಪ್ಸೆಟ್ ಆಗ್ಬಿಟ್ಟಿದೆಯಲ್ಲ? ಇನ್ನು ಏನಾಗ್ಬೇಕು ಅಂಕಲ್? ನನ್ನ ಪಾಲಿಗೆ ಬ್ಲ್ಯಾಕ್ ಡೇ ಇವತ್ತು. ನೋಡಿಲ್ವ ಪೇಪರ್ ನೀವು? ಎಲ್ಲ ಕಡೆ ಗೌತಮ್ ದಿವಾನ್ ಬ್ಲಡಿ ಗೌತಮ್ ದಿವಾನ್. ಅವನ ಕೈಗೆ ಮಾತ್ರ ಅವಾರ್ಡು, ನಮ್ ಕೈಗೆ ಚಿಪ್ಪು. ಇದ ವಿಷಯ. ನೋಡಿ, ಅವನಲ್ಲಿ ಅವಾರ್ಡ್ ತಗೊಂಡು ಮೆರಿತಾ ಇದ್ದಾನೆ, ಆದ್ರೆ ನನಗೆ ಅವಾರ್ಡ್ ಹಾಳಾಗೋಗ್ಲಿ ಅಂಕಲ್. ಒಂದು ಚಿಕ್ಕ ರಿವಾರ್ಡ್ ಬೇಡವಾ? ಇಷ್ಟು ದಿನ ಅವನ ಕೈ ಕೆಳಗಡೆ ಬರೀ ದುಡ್ದಿದ್ದೇ ಆಯ್ತು, ಇನ್ನು ಮುಂದಕ್ಕೂ ದುಡಿತಾನೇ ಇರಬೇಕು ಅವನ ಆಳ್ತಾರ. ಅಷ್ಟೇ, ಬೇರೆ ಏನಿಲ್ಲ. ಇದೇ ನಮ್ಮ ಜೀವನ ಆಗೋಗಿದೆ. ಅಂಡ್ ನೀವು ಏನ್ ಮಾಡಿದ್ರಿ? ನೀವು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತೆಲ್ಲ ಹೇಳಿ ಏನು ಮಾಡ್ತೀರಾ? ಇವಾಗ ನನಗೆ ಏನಾಯ್ತಪ್ಪ ಅಂತ ಕೇಳಿದ್ರೆ
ನಾನು ಬಾಯಿ ತೆಕ್ಕೊಂಡು ಲಡ್ಡು ಬಂದು ಬಾಯಿಗೆ ಬೀಳುತ್ತೆ ಅಂತ ಕಾದಿದ್ದು, ಆದ್ರೆ ಬಾಯಿಗೆ ಲಡ್ಡು ಅಲ್ಲ ಮಣ್ಣು ಹಾಕಿದ್ರಿ ನೀವು. ಇವಾಗ ಇಲ್ಲಿ ಕೂತ್ಕೊಂಡು ಏನಾಯ್ತಪ್ಪ ನಿನಗೆ, ಏನ್ ಸಮಾಚಾರ ಅಂತ ಕೇಳ್ತೀರಾ? ಏನ್ ಹೇಳಿ ನಾನು? ಆಯ್ತೇನಪ್ಪ ನಿನ್ನ ಮಾತು? ಹೇಳೋದೆಲ್ಲ ಮುಗಿತಾ ಅಥವಾ ಇನ್ನೂ ಏನಾದರೂ ಪೆಂಡಿಂಗ್ ಇದೆಯಾ? ಇದ್ರೆ ಹೇಳ್ಬಿಡು, ಈ ಕಿವಿಯಾರ ಕೇಳ್ಬಿಡ್ತೀನಿ. ನಾನು ಹೇಳೋದೆಲ್ಲ ಹೇಳಾಯ್ತು ಅಂಕಲ್. ಇವಾಗ ನೀವು ಉತ್ತರ ಕೊಡ್ಬೇಕಷ್ಟೇ. ಏನ್ ಮಾಡ್ತಿದ್ದೀರಾ ನೀವು? ಕೈ ಕಟ್ಕೊಂಡು ಸುಮ್ಮನೆ ಕೂತಿರ್ತೀರಾ ಅಷ್ಟೇ. ಲೋ ದಡ್ಡ, ನೀನೇ ಅಲ್ವೇನೋ ನಮ್ಮ ಅಣ್ಣ ನನಗೆ ಪ್ರಮೋಷನ್ ಕೊಡೋವರೆಗೂ ಸುಮ್ಮನೆ ಇದ್ಬಿಡಿ, ನನ್ನ ಕಲ್ಲು ಹಾಕಬೇಡಿ ಅಂತ ಹೇಳಿದ್ದು. ಅದಕ್ಕೆ ನಾನು ಸುಮ್ಮನೆ ಇದ್ದಪ್ಪ. ಹೊಡಿಬೇಕು ಅಂತ ಯಾವಾಗಲೂ ಹೊಡೆಯೋದಲ್ಲ. ಆ ಥರ ಹೊಡೆದ್ರೆ ಅದನ್ನು ಉಂಬತನ ಅಂತಾರೆ. ನೀನು ಚಿಕ್ಕವನು ಕಣೋ, ಆವೇಶ ಜಾಸ್ತಿ, ಅನುಭವ ಕಡಿಮೆ. ನೋಡು, ಸೇಡ್ ತೀರಿಸ್ಕೊಳ್ಳೋದು ಅಂದ್ರೆ ಒಂದು ವ್ರತ ಇದ್ದಂತೆ. ನಿರಂತರವಾಗಿ ಪ್ರಯತ್ನ ಪಡ್ತಿರ್ಬೇಕು. ಸಮಯ ಬರೋವರೆಗೂ ಕಾಯಬೇಕು. ಸಮಯ ಬಂದ ತಕ್ಷಣ ಹೊಡಿಬೇಕು. ಅದಕ್ಕೆಲ್ಲ ಬೇಕಾಗಿರೋದು ಈ ರೋಷ ಆವೇಶ ಅಲ್ಲ, ತಾಳ್ಮೆ ಬೇಕು. ನಿಮ್ಮ ಅಣ್ಣಂಗೆ ಅವಾರ್ಡ್ ಬಂದಿರೋದು ಅವನೇನೋ ದೊಡ್ಡದಾಗಿ ಕಡಿದು ಗುಡ್ಡೆ ಹಾಕಿದ್ದಾನೆ ಅಂತ ಅಲ್ಲಪ್ಪ. ಈಗ ಮಾಡ್ತಾ ಇದ್ದಾವಲ್ಲ ಕೆಲಸ, ಆ ಕೆಲಸನ ನಿರಂತರವಾಗಿ ಅತ್ಯಂತ ಶ್ರದ್ಧೆಯಿಂದ ತಾಳ್ಮೆಯಿಂದ ಮಾಡ್ತಾ ಇದ್ದಾವಲ್ಲ, ಅದಕ್ಕೆ. ಏನ್ ಅಂಕಲ್ ನೀವು ನಮ್ಮ ಅಣ್ಣನ ಹೋಗ್ಲತ್ತಾ ಇದ್ದೀರಾ? ಯಾಕೆ ಕ್ಯಾರೆಕ್ಟರ್ ಆಚೆ ಬಂದೀರಾ? ನಾನು ಯಾಕಯ್ಯ ಕ್ಯಾರೆಕ್ಟರ್ ಆಚೆ ಬರಲಿ? ಹಾಗೇನಾದ್ರೂ ನಾನು ಮಾಡಿದ್ರೆ ನನಗಾಗ್ಲಿ ನನ್ನ ಕ್ಯಾರೆಕ್ಟರ್ಗಾಗ್ಲಿ ಎರಡಕ್ಕೂ ಮರ್ಯಾದೆ ಇರೋದು. ಹೋಗ್ಲಿ, ನಿಮ್ಮಪ್ಪ ನಿಮ್ಮ ಅಣ್ಣ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿ ಬೆಳೆಸಿದ್ರು ಅಂತ ಗೊತ್ತಾ ನಿನಗೆ? ಇಲ್ಲ, ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳು. ನಿಮ್ಮಪ್ಪ ಸೈಕಲಲ್ಲಿ ವ್ಯಾಪಾರ ಮಾಡೋರು, ಮಾಲೀಕನೂ ಅವನೇ, ಮಾಲಿನೂ ಅವನೇ. ಇಂಥ ಕೆಲಸ ಮಾಡಿದ್ದಾರೆ ಅಂತಲ್ಲ, ಎಲ್ಲ ಕೆಲಸನೂ ಮಾಡಿದ್ದಾರೆ. ತಳಮಟ್ಟದಿಂದ ಹಂತವಾಗಿ ಬೆಳೆದು ಬಂದಿದ್ದಾರೆ. ನಿಮ್ಮಪ್ಪ ಫೌಂಡೇಶನ್ ಹಾಕ್ಕೊಟ್ಟ, ನಿಮ್ಮಣ್ಣ ಅದ್ರ ಮೇಲೆ ಒಂದು ದೊಡ್ಡದೊಂದು ಸಾಮ್ರಾಜ್ಯನೇ ಕಟ್ಟಿಬಿಟ್ಟ. ಅದನ್ನ ನಿಮ್ಮಣ್ಣ ಕಂಟಿನ್ಯೂಸ್ ಮಾಡ್ತಾ ಇದ್ದಾನೆ. ಜೊತೆಯಲ್ಲಿ ಕಂಪ್ನಿ ಜೊತೆಯಲ್ಲಿ ತಾನೂ ಬೆಳೆದು ನಿಂತಿದ್ದಾನೆ. ರಾತ್ರಿ ಆಗಿರೋದಲ್ಲಪ್ಪ ಇದೆಲ್ಲ. ಇದ್ರ ಹಿಂದೆ ನಿದ್ದೆ ಇಲ್ಲದ ಎಷ್ಟೋ ರಾತ್ರಿಗಳಿದಾವೆ. ಈಗ ಹೇಳು, ನೀನೇನ್ ಮಾಡಿದೀಯಾ? ಅವ್ರು ಮಾಡಿದ್ರಲ್ಲಿ 1% ಆದ್ರೂ ಮಾಡಿದ್ಯಾ ನೀನು? ಏನು ಅವನ ಮುಂದೆ ಕಂಡಮ್ ಮಾಡ್ತಾ ಇದೀರಾ ನನ್ನನ್ನ? ಅವನ ಜೊತೆ ಕಂಪೇರ್ ಮಾಡ್ತೀರಾ? ನೋಡೋ, ಇದೇ ನಿನ್ನ ಸಮಸ್ಯೆ. ಎಲ್ಲವನ್ನೂ ನೆಗೆಟಿವ್ ಆಗಿ ತಗೊಳ್ತೀಯ. ನಾನು ನಿನ್ನನ್ನು ಅವ್ರ ಜೊತೆ ಕಂಪೇರ್ ಮಾಡ್ತಾ ಇಲ್ಲ, ವಿವರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮಣ್ಣ ಯಾಕೆ ಸ್ಟ್ರಾಂಗು, ಅವನ ಫೌಂಡೇಶನ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಚೌಟ್ ಹಾಕಿದ್ರು ಚಿಗುರು ಸಾಮರ್ಥ್ಯ ಇದೆ ಕೊಡೋ ನಿಮ್ಮಣ್ಣನ ಹತ್ರ. ಅಂಥವ್ರನ್ನ ನಾಶ ಮಾಡಿದಷ್ಟೊಂದು ಸುಲಭ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.